120 ವರ್ಷ ಇತಿಹಾಸವಿರುವಂಥ ಒಂದು ಪಕ್ಷ. ಘಟಾನುಘಟಿ ನಾಯಕರುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆಯಾಗಿ ದೇಶಕ್ಕೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಾಗುತ್ತದೆ. ಈ ಲೋಕಸಭೆ ಚುನಾವಣೆ ಕೂಡ ಜನತೆ ಕಾಂಗ್ರೆಸ್ ಪಕ್ಷವನ್ನು ಯಾರಿಂದಲೂ ಕೂಡ ಅಳಿಸೋಕ್ಕಾಗಲ್ಲ ಅಂತ ಸ್ಪಷ್ಟವಾದ ಒಂದು ತೀರ್ಪನ್ನು ಕೊಟ್ಟರು. ಮಾನ್ಯ ಪ್ರಧಾನಮಂತ್ರಿಗಳು ತುಕಡೆ ಗ್ಯಾಂಗ್ ಅಂತ ಯಾಕೆ ಹೇಳಿದ್ವಿ? ತುಕಡೆ ಗ್ಯಾಂಗ್ಗಳನ್ನ ಸೇರಿಸಿ ಎನ್ಡಿಎ ಸರ್ಕಾರ ಮಾಡಿರೋದು ಅವರು. ಏನು ಬಹುಮತ ಇಲ್ಲದೇ ಬಿಜೆಪಿಗೆ ಎನ್ಡಿಎ ಮೈತ್ರಿ ಮಾಡಿ ತುಕಡೆ ಗ್ಯಾಂಗ್ಗಳನ್ನ ಸೇರಿಸಿ ಸರ್ಕಾರ ನಡೆಸ್ತಕ್ಕಂಥದ್ದು ಬಿಜೆಪಿ ಪಕ್ಷ. ನಮ್ಮ ಪಕ್ಷದಲ್ಲಿ ತುಕಡೆ ಒಳ್ಳೊಳ್ಳೆ ಬಲಿಷ್ಠವಾದ ನಾಯಕರು, ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರು ಪ್ರಬಲವಾಗಿ ವಿರೋಧವನ್ನು ಸರ್ಕಾರದ ಜನ ವಿರೋಧ ನೀತಿಯಿಂದ ಪ್ರಬಲವಾಗಿ ವಿರೋಧಿಸ್ತಾರೆ. ಅದರಿಂದ ಇವರಿಗೆ ಅದನ್ನು ಸಹಿಸಕ್ಕೆ ಆಗ್ತೇನೆ. ವಿರೋಧ ಅವರು 10 ವರ್ಷದಲ್ಲಿ 10 ವರ್ಷದಲ್ಲಿ ಎದುರಿಸಿರಲಿಲ್ಲ. ವಿರೋಧ ಪಕ್ಷನೇ ಅಧಿಕೃತವಾಗಿ ಇದ್ದೇನೆ ಅಂತ ಸಂದರ್ಭದಲ್ಲಿ ಆಡಳಿತ ಮಾಡಿ ಈಗ ಅಧಿಕೃತವಾಗಿ ಜನ ವಿರೋಧ ಪಕ್ಷವನ್ನು ಮನ್ನಣೆಯನ್ನು ಕೊಟ್ಟಿರೋದ್ರಿಂದ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಸಹಜವಾಗಿ ಈಗ ರಾಹುಲ್ ಗಾಂಧಿ ಅವರು ಅಮೆರಿಕಕ್ಕೆ ಹೋದಂತ ಸಂದರ್ಭದಲ್ಲಿ ವಿದೇಶಿಗರನ್ನ ಮನಸ್ಸನ್ನ ಕೆಡಿಸಂತ ಕೆಲಸನ ಮಾಡಿ ಸಮಾಜನ ಒಡೆಯಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿಯ ಎಲ್ಲ ಧರ್ಮವನ್ನು ಒಗ್ಗೂಡಿಸ್ಕೊಂಡು ಹೋಗುವಂತ ಒಂದು ಪಕ್ಷ. ನೀವು ಇತಿಹಾಸವನ್ನ ಬೇಕಾದ್ರೆ ನೋಡ್ಬೋದು. ಈ ಕೋಮುವಾದಿ ಬಿಜೆಪಿ ಪಕ್ಷ ಎಲ್ಲ ಧರ್ಮ ನಡುವೆ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡಿ ಅವರು ರಾಜಕೀಯ ಲಾಭವನ್ನು ಪಡೀತಿರೋದು ಎಲ್ಲರೂ ಗೊತ್ತಿರುವಂಥ ವಿಷಯ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಭಾರತವನ್ನು ಒಂದಾಗಿ ನೋಡೋಕ್ಕೆ ಬಯಸ್ತದೆ ಹೊರತು ಯಾವುದೇ ಕಾರಣಕ್ಕೂ ಅವರಲ್ಲಿ ಜನಗಳಲ್ಲಿ ಮತೀಯ ಭಾವನೆಗಳನ್ನ ಅವರು ಬಿಂಬಿಸ್ತೇನೆ. ಅವ್ರ ರಾಜಕೀಯವನ್ನು ಯಾವತ್ತೂ ಕೂಡ ಜಾತಿಗಳನ್ನ ಧರ್ಮಗಳನ್ನ ಎತ್ತಿ ಕಟ್ಟಿ ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಭಾರತವನ್ನು ಒಗ್ಗೂಡ್ಸಕ್ಕೆ ನೋಡುತ್ತೆ ಹೊರತು ಹೊಡೆಯಕ್ಕೆ ಯಾವತ್ತೂ ಕೂಡ. ಕೊನೆ ಪ್ರಶ್ನೆ ಸರ್, ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಅದನ್ನೇ ಎಲ್ಲ ಟೀಕೆ ಮಾಡ್ತಿರೋದು. ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ದೊಡ್ಡ ಒಂದು ರಾಷ್ಟ್ರ. ಒಂದು ದೇಶ ಒಂದು ಚುನಾವಣೆ ಇನ್ನೂ ಚರ್ಚೆಗಳಾಗ್ತದೆ. ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ನಾವುಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನೀವು ನಮ್ಮಲ್ಲಿ ಹಲವಾರು ರಾಜ್ಯಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಚುನಾವಣೆ ನಡೆಯುವಂಥದ್ದು. ನೀವು ಒಂದು ದೇಶ ಒಂದು ರಾಜ್ಯ ಮಾಡಿದಾಗ ಅದ್ರ ಮೊದಲು ಅಲ್ಲಿಗೆ ಖರ್ಚಾಗುವಂಥ ದುಡ್ಡು, ಚುನಾವಣೆ ಖರ್ಚಾಗುತ್ತೆ, ಸ್ಟೇಟ್ ಖರ್ಚುಗಳನ್ನ ವಹಿಸುವಂಥ ಕೆಲಸವನ್ನು ಮಾಡಿದ್ರೆ ಉತ್ತಮ. ಯಾಕೆ ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಒಂದು ದೇಶ ಒಂದು ಚುನಾವಣೆ ನಡೆಯಕ್ಕೆ ಸಾಧ್ಯ.